ರಾಕೇಶ್ ಶೆಟ್ಟಿನೂ ದೊಡ್ಡ ಮಟ್ಟದಲ್ಲಿ ಕೈ ರೀಚ್ ಆಗಿದೆ ಅಂತ ಅವನ ಮೇಲೂ ಆರೋಪ ಇದೆ. ಈಗ ಇವನು ಸಣ್ಣ ಪುಟ್ಟ ಕಿರಿಕೀರ್ತಿ ಕೆಲಸ ಮಾಡೋ ಜಾಗದಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳೆಲ್ಲ ಪರಿಚಯ ಅವನ ಕಿರಿಕೀರ್ತಿಗೆ ಪೋಸ್ಟ್ಗಳು ಹಾಕವ್ರು ನೋಡಿ, ಓಡ್ತಾ ಇದೆ ಕಿರಿಕೀರ್ತಿದು. ದಯಮಾಡಿ ಯಾರನ್ನೋ ಉಳ್ಸಕ್ ಹೋಗಿ ಭಟ್ರೆ, ವಿಶ್ವೇಶ್ವರಯ್ಯ ಭಟ್ರೆ, ದಯಮಾಡಿ ವಿಶ್ವವಾಣಿ ವಿಶ್ವೇಶ್ವರಯ್ಯ ಭಟ್ರೆ, ದಯಮಾಡಿ ಯಾಕೆ ನೀವು ನಗೆ ಪಾಟ್ಲಾಗ್ತೀರಾ? ಸುಮ್ನೆ ಯಾರಿಗೋಸ್ಕರನೋ ನೀವ್ ಯಾಕೆ ಭಂಗ ಎದ್ದು ಹೋಗ್ತೀರಾ? ತಪ್ಪು ಮಾಡಿದ್ರೆ ಖಂಡಿತ ಭಂಗ ಹೇಳ್ತೀರಾ, ಕಾನೂನು ರೀತಿಯಲ್ಲಿ ಮಾಡಿಸ್ತೀನಿ ಅಂತ ಹೇಳ್ತಾ ಭಟ್ರೆ ವಿಶ್ವವಾಣಿ ಭಟ್ರೆ ಉತ್ತರ ಕರ್ನಾಟಕದ ಭಟ್ರೆ, ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡರು, ನಮ್ಮ ವಂಶದವರು ಭಟ್ರೆ. ಹಂಗಾಗಿ ಕೇಳೋ ಅಂತ ಒಂದು ಸಣ್ಣ ಅಧಿಕಾರ ನಮ್ಮ ಮೇಲೆ ಇದೆ. ಅದನ್ನ ನೀವು ಉತ್ತರ ಕೊಡ್ತಿರೋ ಬಿಡ್ತಿರೋ, ಉತ್ತರ ಕೊಡಲ್ಲ ಬಿಡಿ, ನಮ್ಗೆ ಗೊತ್ತಿದೆ. ಆಮೇಲೆ ನಿಮ್ ಮೇಲೆ ನಾವು ಅಬ್ಸರ್ವೇಷನ್ ಇಡ್ತಾ ಇದೀವಿ ಭಟ್ರೆ, ಬೇಜಾರು ಮಾಡ್ಕೊಂಬೇಡಿ. ನೀವೆಲ್ಲ ಹೋಗ್ತೀರಾ, ಯಾರ ಜೊತೆ ಮೀಟಿಂಗ್ ಮಾಡ್ತೀರಾ, ಯಾರ್ಯಾರು ನೆಟ್ವರ್ಕ್ ಅಲ್ಲಿ ಇದಾರೆ, ಯಾವ್ಯಾವ ಪೊಲೀಸ್ ಆಫೀಸರ್ ಪರಿಚಯ, ಯಾವ್ಯಾವ CM, ಯಾವ್ಯಾವ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, ಮತ್ತೆ ಆಚೆ ಕಡೆ ಟ್ರಿಪ್ ಹೋಗೋದು, ಬುಕ್ ಯಾರ ಮೇಲೆ ಆರೋಪಗಳು ಬರ್ತಾ ಇದೆಯಾ ಅವ್ರನ್ನೇ ಕರ್ಕೊಂಬಂದು ಬುಕ್ ಓಪನಿಂಗ್ ಮಾಡಿಸ್ತೀರಾ ಅಂತಂದ್ರೆ ಕನಿಷ್ಠ ನೈತಿಕತೆಯನ್ನು ಕೂಡ ಮರೆಯುವಂತ ಸಂಸ್ಕಾರ ವಿಶ್ವವಾಣಿ ವಿಶ್ವೇಶ್ವರಯ್ಯ ಭಟ್ರು ನೀವು ಕಲ್ತಿಲ್ಲ ಅಂತ ಅನ್ಕೊಂತೀವಿ. ನೀವೇನು ಅನ್ಕೊಂಡಿದ್ದೀರಾ ಭಟ್ರೆ? ಬರೀ ಈಗ ಇಲ್ಲಿ ಉತ್ತರ ಕನ್ನಡದಿಂದ ಬಂದು ಇಷ್ಟು ದೊಡ್ಡ ನೆಟ್ವರ್ಕ್ ಅನ್ನ ಬೆಂಗಳೂರಲ್ಲಿ ಮಾಡಿಕೊಂಡು ದೇಶ ಓಡಾಡ್ಕೊಂಡು ಒಳ್ಳೆ DK ಶಿವಕುಮಾರ್ ಕಟ್ಟಿಲ್ಲ ಅಂತ ಮನೆಗಳನ್ನ ಕಟ್ಕೊಂಡು ನೀವು ಮಾಡ್ಕೊಳ್ಳಿ. ವಿಶ್ವೇಶ್ವರಯ್ಯ ಭಟ್ರೆ, ವಿಶ್ವವಾಣಿ ವಿಶ್ವೇಶ್ವರಯ್ಯ ಭಟ್ರೆ, ನಾವು ನೋಡಿದಂತ ಪತ್ರಕರ್ತ ಬ್ಯಾಗ್ಗೆ ಇದಕ್ಕೆ ಹೆಗಲ್ಗೆ ಬ್ಯಾಗ್ ತಗಲಾಕೊಂಡು ಅವಾಯ್ ಚಪ್ಪಲಿ. ನಾನು ಒಂದ್ಸತಿ ಪಬ್ಲಿಕ್ ಟಿವಿ ರಂಗಣ್ಣಂಗೂ ಅದನ್ನೇ ಹೇಳಿದೆ. ನಾವು ನೋಡಿದಂತ ರಂಗಣ್ಣ ಅವಾಯ್ ಚಪ್ಪಲಿ, ಹೆಗಲ್ಗೊಂದು ಬ್ಯಾಗು. ಇವತ್ತು ಒಬ್ಬ ಪತ್ರಕರ್ತ ಯಾವ ಮಟ್ಟಕ್ಕೆ ಒಂದು ಸ್ಟಾರ್ ಲೆವೆಲ್ ಆಗ್ಬಹುದು, ನೀವು ಬಳಸುವಂತ ಎಲ್ಲಾ ವಸ್ತುಗಳಾಗಿರ್ಬೋದು, ಎಲ್ಲ ಇಂಪೋರ್ಟೆಡ್, ಯಾವುದು ಕೂಡ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಒಬ್ಬ ಪತ್ರಕರ್ತನಿಗೆ ಬರಿಗೈಯಲ್ಲಿ ಬೆಂಗಳೂರಿಂದ ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಬಂದು ವಿಶ್ವವಾಣಿ ಪತ್ರಿಕೆನ 2016 ಮಾಡಿ 75 ವರ್ಷ ಹಳೆಯದಂತ ಪ್ರಜಾವಾಣಿ 75 ವರ್ಷ ಹಳೆಯದು, ಸಂಯುಕ್ತ ಕರ್ನಾಟಕ 120 ವರ್ಷ ಹಳೆಯದು, ಸ್ವತಂತ್ರ ಪೂರ್ವವೆಲ್ಲ, ಇವುಗಳ ರೇಂಜ್ಗೆ ವಿಶ್ವವಾಣಿಯನ್ನ ನೀವು ಯಾರೂ ಕೂಡ ಓನರ್ಗಳು, ಆ ಪ್ರಜಾವಾಣಿ ಓನರು, ಸಂಯುಕ್ತ ಕರ್ನಾಟಕ ಓನರು, ವಿಜಯ ಕರ್ನಾಟಕ ಓನರು ಯಾರೂ ಕೂಡ ಇಷ್ಟು ದೊಡ್ಡ ನೆಟ್ವರ್ಕ್ ಅನ್ನ ಪೊಲಿಟಿಕಲಿ ಸೋಷಿಯಲಿ ಮಾಡ್ಕೊಂಡಿಲ್ಲ. ನಿಮ್ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ಮಾತಾಡಕ್ಕೆ, ಕಲೆ ಅಂತೂ ಆಗ್ತಾ ಇದೀವಿ. ಸಮಾಜಕ್ಕೆ ನೀವು ಬೆಲೆ ಕೊಟ್ರೆ ನಿಜವಾಗ್ಲೂ ನಿಮ್ ಬಗ್ಗೆ ಗೌರವ ಇರ್ತದೆ. ಏನೋ ಮಾಡ್ಕೊಂಡು ಹೋಗಿದ್ರೆ ಈ ವಯಸ್ಸಲ್ಲಿ ನಿಮ್ಮನ್ನ ಕೆದಕಿ ಎಕ್ಸ್ಪೋಸ್ ಮಾಡೋ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಡಿ. ರಾಜಕಾರಣಿಗಳು 3 ಬಿಟ್ರೆ, ವಿಶ್ವೇಶ್ವರಯ್ಯ ಬಿಟ್ರೆ ನಾನು 4 ಬಿಟ್ಟಿದ್ದೀನಿ. ಒಂದ್ಸತಿ ಕುಂಡ್ಲಿ ಕೈ ಇಕ್ಕರ್ರೆ ಆ ಕುಂಡ್ಲಿಲಿ ಡೌಟ್ ಇತ್ತು ಅಂತಂದ್ರೆ ರವಿಡಿ ಚೆನ್ನಣ್ಣವರು, ADGP ಅಮೃತ್ ಪಾಲು, ಆಮೇಲೆ ರಮೇಶ್ ಜಾರಕಿಹೊಳಿ, ಸಾಕಷ್ಟು ಜನ ಇದ್ದಾರೆ. 51 ಜನ IPS ಆಫೀಸರ್ಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದೀನಿ. ನಾವುಗಳು ಈ ವಕೀಲ್ಗಿರಿ ಮಾಡ್ಬೇಕಾದ್ರೆ ಸೆಟ್ಲ್ಮೆಂಟ್ಗಳು ಮಾಡ್ತೀವಿ, ಆರ್ಬಿಟ್ರೇಷನ್ ಅಂಡ್ ಕೌನ್ಸಿಲೇಷನ್ ಅಂತ, ಅಂದ್ರೆ ಕೋರ್ಟ್ ಇಂದ ಹೊರಗಡೆ ತಗೊಂಬಂದು. ನೀವು ಈ ಪತ್ರಿಕೋದ್ಯಮದಲ್ಲಿ ಆ ಕೆಲಸವನ್ನ ಸಾಕಷ್ಟು ವರ್ಷಗಳಿಂದ ಮಾಡಿಕೊಂಡು ಅಂದರಿಗೆ ಮಂಚುಡು ಅನಂತ ಇಡು ಅನ್ನೋ ಮಟ್ಟಕ್ಕೆ ಬೆಳೆದಿದ್ದೀರಾ ಅಂತ ಹೇಳ್ತದೆ. ವಿಶ್ವೇಶ್ವರಯ್ಯ ಭಟ್ರೆ, ದುಡ್ಡು ಬೇಕು, ಬಟ್ ಆ ದುಡ್ಡು ವಾಂತಿ ವಾಸನೆ, ಆಮೇಲೆ ಸಮಾಜಕ್ಕೆ ಘಾತಕ. ಇಡೀ ಕರ್ನಾಟಕ 80 to 90% ಜನ ಆ ಧರ್ಮಸ್ಥಳದಲ್ಲಿ ನಡೆದಿರುವಂತ ಕಿಡ್ನಾಪ್ ಅತ್ಯಾಚಾರದ ಬಗ್ಗೆ ಬೇಜಾರಾಗಿದ್ದಾರೆ. ನೀವು ನಿಮ್ಮ ಬುಕ್ ಅನ್ನು ರಿಲೀಸ್ ಒಂದು ಸ್ಟೇಟ್ಮೆಂಟ್ ಇಲ್ಲ. ಮಾತೆತ್ತಿದ್ರೆ ಪ್ರೈಮ್ ಮಿನಿಸ್ಟರ್ ಜೊತೆಲಿ ಇರ್ತೀರಾ, CM ಜೊತೆಲಿ ಇರ್ತೀರಾ, ಪತ್ರಿಕೋದ್ಯಮವನ್ನ ಪೊಲಿಟಿಕಲಿ ಕನೆಕ್ಟ್ ಮಾಡ್ತೀರಾ, ಮಿಡ್ಲ್ ಮ್ಯಾನ್ ಕೆಲಸ ಮಾಡ್ತೀರಾ, ದೇಶಗಳನ್ನ ಸುತ್ತೀರಾ. ನನಗಂತ ಅರ್ಥ ಆಗಿಲ್ಲ, ನೀವು ಪತ್ರಿಕೋದ್ಯಮ ಮಾಡಿದ್ರ ದೇಶಗಳನ್ನ ಸುತ್ತಿದ್ರ? ನೀವೇ ಹೇಳೋ ಪ್ರಕಾರ 100ಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಿದ್ರ. 97 ಬುಕ್ ಬರೆಯಕ್ಕೆ ರವಿ ಬೆಳಗೆರೆ ಜೊತೆ ವಿಚಾರ ಏನೇ ಇರಲಿ, ಸಮಾಜ ಹೇಳ್ತಿರಲ್ಲ, ಸಮಾಜ ಅಳ್ಬೇಕಾದ್ರೆ ವಿಶ್ವೇಶ್ವರಯ್ಯ ಭಟ್ರು ಬುಕ್ ರಿಲೀಸ್ ಮಾಡ್ಕೊಂಡು ಯಾರ ಮೇಲೆ ಆರೋಪಗಳು ಬಂದಿದೆಯಾ ಅವ್ರನ್ನೇ ಕರ್ಕೊಂಡ್ಬಂದು ಚೀಫ್ ಗೆಸ್ಟ್ ಆಗಿ ಮಡಗಿದಿರಿ ಅಂತಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಏನಿದೆಯಲ್ರಿ ಭಟ್ರೆ,
ನಿಜವಾಗ್ಲೂ ಅದನ್ನ ಪ್ರಶ್ನೆ ಮಾಡಬೇಕು. ನೀವು ಅನ್ಕೊಂಬೋದು ಯಾರು ಹಿಂಗ್ ಮಾತಾಡ್ತಾವನೆ ಅಂತ. ಅದೇ ಹೇಳೋದಲ್ಲ, ನಾವು ಕೈ ಇಟ್ರೆ ಕುಂಡ್ಲಿ ಎತ್ಕೊಂಡೇ ಬರೋದು. ದಯಮಾಡಿ ಈ ವಯಸ್ಸಲ್ಲಿ ನಿಮ್ಮನ್ನ ಸೋಷಿಯಲ್ ಆಡಿಟ್ ಮಾಡೋ ಮಟ್ಟಕ್ಕೆ ನಮ್ಮನ್ನ ಕೇಳಕ್ ಹೋಗ್ಬೇಡಿ. ನಾನು ಜನರಿಗೆ ಹೇಳ್ತೀನಿ, ನಾನು ನಿಮ್ಮನ್ನೇನಾದ್ರೂ ಆಡಿಟ್ ಮಾಡಿದ್ರೆ ನೀವು ನಡೆದು ಬಂದ ದಾರಿನಲ್ಲಿ ಬರೀ ಒಳ್ಳೇದೇ ಆಗಿದ್ಯಾ ವಿಶೇಷ ಬಿಟ್ರೆ, ಅಕಸ್ಮಾತ್ ಅಲ್ಲೇನಾದ್ರೂ ಒಳ್ಳೇದು ಬಿಟ್ಟು ಕೆಟ್ಟದಾಗಿದ್ರೆ ಈಗ ನಾವು ಅದನ್ನ ಎಕ್ಸ್ಪೋಸ್ ಮಾಡೋಣ. ಯಾಕಂದ್ರೆ ಕೇಳೋ ಅಂತ ನೈತಿಕತೆ ನಮಗೂ ಇದೆ, ಹೇಳಬೇಕಾದಂತ ಜವಾಬ್ದಾರಿ ನಿಮ್ಮೇಲೂ ಇದೆ. ನೀವು ನಡೆದು ಬಂದ ದಾರಿನಲ್ಲಿ ಎಸ್.ಎಂ. ಕೃಷ್ಣ ಇರಬೇಕಾದ್ರೆ ರಾಜರಾಜೇಶ್ವರ ನಗರದಲ್ಲಿ ಹೈ ಲೆವೆಲ್ ಎಡಿಟರ್ಗಳಿಗೆ ಫ್ರೀ ಸೈಟ್ ಕೊಟ್ರು. ನಿಮ್ಗೆ 2 ಸೈಟ್ ಕೊಟ್ರು ಅಂತ ಕೇಳ್ಪಟ್ಟೆ. ಒಂದು ಸೈಟ್ ಮಾರಿ ಇನ್ನೊಂದು ಮನೆ ಕಟ್ಕೊಂಡ್ರಿ ಅಂತ. ಸಾಕಷ್ಟು ಜನ ನಿಮ್ಗೆ ಆ ಮನೆ ಕಟ್ಟಬೇಕಾದ್ರೆ ಸಿಮೆಂಟು ಮಳ್ಳು ದಾನ ಧರ್ಮ ಕೊಟ್ಟವ್ರಂತೆ. ಅಂತೆ ಗೊತ್ತಿಲ್ಲ. ಹೋಗ್ಲಿ, ನಿಮ್ಮ ಹತ್ರ ಅಷ್ಟು ಕಂತೆ ಎಲ್ಲಿಂದ ಬಂತು ಹೇಳಕ್ಕಾಗತ್ತಾ? ವಿ ವಿಲ್ ಗೆಟ್ ಸೋಷಿಯಲ್ ಆಡಿಟ್ ಡನ್. ವಿಶೇಷ ಭಟ್ರೆ, ನಿಮ್ಮ ಸೋಷಿಯಲ್ ಆಡಿಟ್ ಅನ್ನ ನಿಮ್ದು ಅಲ್ಲ, ನೀವೇನು ನಮ್ಗಿಂತ ದೊಡ್ಡವರೇನಲ್ಲ ಸಮಾಜಕ್ಕಿಂತ. ವಿ ವಿಲ್ ಗೆಟ್ ಸೋಷಿಯಲ್ ಆಡಿಟ್ ಡನ್. ನೀವು ನಿಮ್ಮ ಮೇಲೆ ಸೋಷಿಯಲ್ ಆಡಿಟ್ ಅನ್ನ ಖಂಡಿತ ಮಾಡಿಸ್ತೀವಿ. ನಿಮ್ಮ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ತೀವಿ. ಈ ರೀತಿ ಸಮಾಜ ನೊಂದ್ಕೊಂಡು ಕಣ್ಣೀರ್ ಹಾಕ್ಬೇಕಾದ್ರೆ ನೀವು ಪುಸ್ತಕ ರಿಲೀಸ್ ಪ್ರೋಗ್ರಾಮ್ ಅನ್ನು ಇವತ್ತು ಮಾಡಿದಿರಾ. ಯಾವ ನೈತಿಕತೆ ಇದೆ ವಿಶೇಷ ಭಟ್ರೆ ನಿಮ್ಗೆ? ಉತ್ತರ ಕರ್ನಾಟಕದಿಂದ ಇಲ್ಲಿಗೆ ಬಂದು ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಪವರ್ ನೆಟ್ವರ್ಕ್ ಗಳನ್ನ ಕನೆಕ್ಟ್ ಮಾಡ್ಕೊಂಡು ಒಬ್ಬ ಸಿಎಂ ನೀವು ಮೈಗೆ ಹುಷಾರಿಲ್ಲ ಬರ್ತಾರೆ ಅಂತಂದ್ರೆ ಯಾವ ಮಟ್ಟದ ನೆಟ್ವರ್ಕ್ ನೀವು ಬೆಳೆಸ್ಕೊಂಡಿದ್ದೀರಾ? ಅರ್ಥ ಆಗುತ್ತೆ ನಮಗೂ. ನಾವ್ ಯಾರೋ ದಡ್ರಲ್ಲ ವಿಶೇಷ ಭಟ್ರೆ. ನೀವು ಬುದ್ಧಿವಂತರ ಇರ್ಬೋದು, ದೇಶಗಳ ಸುತ್ತಿನೇ ಇರ್ಬೋದು, ನೀವು ಹಾಕೋ ಬಟ್ಟೆ ಇಂಪೋರ್ಟೆಡ್ ಇರ್ಬೋದು, ಪರ್ಫ್ಯೂಮ್ ಇಂಪೋರ್ಟೆಡ್ ಇರ್ಬೋದು, ಕರ್ಚೀಫ್ ಇಂಪೋರ್ಟೆಡ್ ಇರ್ಬೋದು, ಪೆನ್ ಇಂಪೋರ್ಟೆಡ್ ಇರ್ಬೋದು, ನಿಮ್ಗೆ ಒಳ್ಳೆ ಲುಕ್ಕೇ ಕೊಟ್ಟಿರ್ಬೋದು. ನಡೆದು ಬಂದ ದಾರಿನ ಉತ್ತರ ಕರ್ನಾಟಕದಿಂದ ಬೆಂಗಳೂರು ನಡ್ಕೊಂಡ್ ಬಂದ್ರಲ್ಲ, ಪ್ರೈಮ್ ಮಿನಿಸ್ಟರ್ ನೆಟ್ವರ್ಕ್ ನನ್ಗೆ ಗೊತ್ತಿದೆ. ನಿಮ್ಗೆ IB ಪ್ರೈಮ್ ಮಿನಿಸ್ಟರ್ ನೆಟ್ವರ್ಕ್, ರಾಜಕಾರಣಿಗಳು, ಸಿಎಂ ಒಂಥರ ನಿಮ್ಗೆ ಒಂಥರ ಮಾಮೂಲಿ ಜನ ಇದ್ದಂಗೆ. ಬಟ್ ನಾವಂತೂ ಕೈ ಇಕ್ಕಿದ್ರೆ ಅದು ಏನೇ ಆಗಲಿ ಅದನ್ನ ಕೊನೆ ಮಾಡೋವರೆಗೂ ಬಿಡಲ್ಲ. ನಿಮ್ಮ ಮೇಲೆ ಒಂದು ನೈತಿಕ ಜವಾಬ್ದಾರಿ ಇದೆ ಸಮಾಜದ ಮೇಲೆ. ದಯಮಾಡಿ ಅದನ್ನ ಮರಿಬೇಡಿ ವಿಶ್ವೇಶ ಭಟ್ರೆ. ನಿಮ್ಮ ಸರ್ಕ್ಯುಲೇಷನ್ ಬಗ್ಗೆ, ನಿಮ್ಮ ವಿಶ್ವವಾಣಿ ಬಗ್ಗೆ ಸಾಕಷ್ಟು ಆರೋಪಗಳಿದೆ. ನಾವ್ ಯಾವಾಗ ಇವ ಟೈಮಲ್ಲಿ ಕೇಳಕ್ ಹೋಗಲ್ಲ. ಯಾಕೆ ಅಂತಂದ್ರೆ ನೀವು ನಡೆದು ಬಂದಿದ್ದೇ ದಾರಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ದಯಮಾಡಿ ಅದನ್ನ ಮಾಡಕ್ ಹೋಗ್ಬಿಡಿ ಅಂತ ಹೇಳುತ್ತಾ ಈ ವಿಡಿಯೋ ವಿಶ್ವವಾಣಿಯ ವಿಶ್ವೇಶ ಭಟ್ರಿಗೆ ಅರ್ಪಣೆ ಅಂತ ಹೇಳುತ್ತಾ, ಭಟ್ರೆ ನಾವು ನೋಡ್ತಾ ಇದೀವಿ ಭಟ್ರೆ. ನಮ್ಗೆ ಗೊತ್ತು ಭಟ್ರೆ ನೀವು ತುಂಬಾ ಹುಷಾರು ಅಂತ. ಆದ್ರೂ ಹುಷಾರಾಗಿರೋರ್ನೇ ಹಿಡಿದು ನಂಗೆ ಅಭ್ಯಾಸ. ದಯಮಾಡಿ ದಾರಿಲೋಗ ಮಾರಮ್ಮ ಮನೆ ಗಂಟ ಬಾರಮ್ಮ ಅಂದಂಗೆ ನಿಮ್ಮನ್ನ ಲೆಕ್ಕಾಚಾರ ಮಾಡ್ಕೊಳಕ್ಕೆ ನನ್ನ ಬಲಂತ ಮಾಡಕ್ ಹೋಗ್ಬಿಡಿ. ನಾವು ಕಾನೂನು ರೀತಿಯಲ್ಲೇ ಮಾಡೋದು, ಬೇರೆ ಏನೂ ಇಲ್ಲ. ವಿ ವಿಲ್ ಆಡಿಟ್ ಯು. ನಿಮ್ಮ ಸೋಷಿಯಲ್ ಆಡಿಟ್, ಫೈನಾನ್ಷಿಯಲ್ ಆಡಿಟ್, ಸಾಮಾಜಿಕ ಆಡಿಟ್ ಎಲ್ಲದನ್ನು ಮಾಡಿಸಿದ್ರೆ ಮತ್ತೇನಾದ್ರೂ ಅದ್ರಲ್ಲಿ ಏನಾದ್ರೂ ನೀವು ಉಳುಕಿತ್ತು ಅಂತಂದ್ರೆ ತಗೊಳಾಕಣದ್ ನೀವೇ. ಪ್ರೈಮ್ ಮಿನಿಸ್ಟರ್ ಬಂದು ತಪ್ಪಿಸ್ಕೊಳಕ್ಕಾಗಲ್ಲ, ಮೋದಿ ಬಂದು ತಪ್ಪಿಸ್ಕೊಳಕ್ಕಾಗಲ್ಲ, ಸಿದ್ದರಾಮಯ್ಯ ಗೊತ್ತಿದ್ರು ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ದಯಮಾಡಿ ಸಮಾಜಕ್ಕೆ ಒಬ್ಬ ಎಡಿಟರ್ ಆಗಿ ನಿಮ್ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ದಯಮಾಡಿ ದುಡ್ಡೇ ಆಮೇಲೆ ದುಡ್ಡಿರೋರೆ ಅಧಿಕಾರ ಇರೋರೆ ಅಂತ ದಯಮಾಡಿ ಅನ್ಕೊಳಕ್ ಹೋಗ್ಬೇಡಿ ಅಂತ ಹೇಳುತ್ತಾ, ಭಟ್ರೆ ಇದು ಏನು ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಕೈ ತುಂಬಾ ದೊಡ್ಡದಾಗಿ ರೀಚ್ ಆಗಿದೆ ಅಂತನೂ ಗೊತ್ತು. ಇವನು